물만 하나 먹었어. ನಾವು ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಬರ್ತೀವಿ. ಇದಾಗಲಿಂದ ಬರುವಂಥ ವಾಡಿಕೆ ಅದು. ಇವತ್ತು ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ, ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು, ವೆಂಕಟರಮಣ ಸ್ವಾಮಿ ದರ್ಶನವನ್ನು ಪಡೆದು, ಹಾಗೆ ನಮ್ಮ ವರದರಾಜ ಸ್ವಾಮಿಯವರ ದರ್ಶನವನ್ನು ಪಡೆದು ಇವತ್ತು ಬಂದಿವೆ. ಎಲ್ಲ ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು, ಅದೇ ರೀತಿ ಮಳೆ ಬೆಳೆ ಒಳ್ಳೆಯದಾಗಲಿ, ರೈತರನ್ನ ಮುಖ್ಯವಾಗಿ ಕಾಪಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಯಾವತ್ತೂ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಆಗ್ಬೋದು, ನಮ್ಮ ಸೋಮೇಶ್ವರ ಶಿವನ ಆಗ್ಬೋದು, ಆಮೇಲೆ ನಮ್ಮ ವಿರೂಪಾಕ್ಷೇಶ್ವರ ಆಗ್ಬೋದು, ಆವನಿ ರಾಮಲಿಂಗೇಶ್ವರ ಆಗ್ಬೋದು, ಗಟ್ಟು ವೆಂಕಟರಮಣ ಸ್ವಾಮಿ ಆಗ್ಬೋದು, ನಮ್ಮ ವಿಠಲನಾರಾಯಣ ಸ್ವಾಮಿ ಆಗ್ಬೋದು, ದ್ರೌಪದಿ ಹಬ್ಬ ಆಗ್ಬೋದು, ಕುರುಮಲೆ ಗಣಪತಿ ಆಗ್ಬೋದು, ಇವರೆಲ್ಲ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಾನ ಇದೆ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ, ನಿಧಾನವೇ ಪ್ರಧಾನ. ನಿಧಾನ ಆದ್ರೂ ದೇವರು ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದ್ದರಿಂದ ಇವತ್ತು ತೇರಿಗೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮುಂದಕ್ಕೂ ಬರ್ತೀವಿ. ಯಾವತ್ತೂ ಆ ದೇವರ ಆಶೀರ್ವಾದ ಇರುವವರೆಗೂ ಅದೇ ರೀತಿ ಕುಸ್ತಿ ಮತ್ತು ಕರಗ, ಖಂಡಿತ ಕುಸ್ತಿ ಕರಗ ಅದೆಲ್ಲ ವಾಡಿಕೆ ಅಂತ ಎಲ್ಲ ಬರೋದೇ ತಾನೆ, ಎಲ್ಲ ನಡೀತಾ ಇರ್ತಾರೆ. ಬರ್ತೀವಿ, ಅದಕ್ಕೂ ಬರ್ತೀವಿ.